ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನೀವು ನಂತರನೇ ಕಾಫಿ ಮತ್ತೆ ಟೀ ಇಷ್ಟಪಡುವವರಾ? ಫ್ರೆಂಡ್ಸ್, ನನಗೆ ಕಾಫಿ ಟೀ ಎರಡೂ ತುಂಬಾ ಇಷ್ಟ. ಊಟ ಬೇಕಿದ್ರೆ ಮಾಡ್ದೇನೆ ಇರ್ತೀನಿ, ಆದರೆ ಕಾಫಿ ಟೀ ಮಾತ್ರ ಬಿಡಕ್ಕಾಗೋದೇ ಇಲ್ಲ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಟೀ ಕುಡಿತೀವಿ, ತಿಂಡಿ ಆದ ನಂತರ ಸ್ವಲ್ಪ ಕಾಫಿ ಕುಡಿತೇವೆ. ಅದೆರಡು ಇರಲೇಬೇಕು. ಆಮೇಲೆ ಸಂಜೆ ಇನ್ನೊಂಚೂರು ಟೀ ಬೇಕು. ಒಬ್ರೊಬ್ರು ಒಂದೊಂದಕ್ಕೆ ಅಡ್ಜಸ್ಟ್ ಆಗಿರ್ತಾರಲ್ವಾ? ಅಡ್ಜಸ್ಟ್ಗಿಂತ ಎಡಿಕ್ಟ್ ಆಗಿರ್ತೇವೆ ಅಲ್ವಾ? ಯಾಕಂದ್ರೆ ಅದೇನೋ ಒಂಥರ ಎನರ್ಜಿ ಕೊಡುವಂಥದ್ದು ಕಾಫಿ ಟೀ. ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ ಅಷ್ಟು ಗೊತ್ತಿದ್ರು ಬೇಕು, ದಿನಕ್ಕೆ 2-3 ಸಲ ಕುಡಿಲೇಬೇಕನ್ಸತ್ತೆ. ಸ್ವಲ್ಪ ಸ್ವಲ್ಪನೇ ಕುಡಿಯೋದು ನಾನು, ಆದ್ರೆ ಬೇಕು. ಕಾಫಿ ಟೀ ಬಿಡಕ್ಕಾಗಲ್ಲ. ಕಾಫಿ ಟೀ ಎಲ್ಲರಿಗೂ ಮಾಡಕ್ ಬಂದೇ ಬರತ್ತೆ. ಇದೇನಪ್ಪ ಸ್ಪೆಷಲ್ಲು ಅಂತ ಯೋಚನೆ ಮಾಡಬೇಡಿ. ಹಿಂದೆ ಕಾಫಿ ಹೇಗ್ ಮಾಡ್ತಾ ಇದ್ರು? ಒಂದ್ ಪಾತ್ರೆಯಲ್ಲಿ ಕಾಫಿ ಪುಡಿ ಹಾಕಿ ಬಿಸಿ 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 ನೀರ್ ಹಾಕ್ತಾ ಇದ್ರು ಅಲ್ವಾ? ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಹಿಂದೆಲ್ಲ ಒಂದು ತೆಳ್ಳಿಗಿದು ವೇಷ್ಟಿ ಬಟ್ಟೆ ತರ ಬಟ್ಟೆ ಇಟ್ಕೊಂಡಿರ್ತಿದ್ರು. ಅದಕ್ಕೆ ಅದನ್ನ ಸುರಿದು ಬಿಟ್ಟು ಅದನ್ನ ಚೆನ್ನಾಗಿ ಹೀಗೆ ಹಿಂಡಿ ಕಾಫಿ ಡಿಕಾಕ್ಷನ್ ಮಾಡಿ ಹಾಲು ಹಾಕೊಂಡು ಸಕ್ಕರೆ ಬೇಕಾದ ಸಕ್ಕರೆ ಹಾಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ರು ಅಲ್ವಾ? ಆಮೇಲೆ ನಾವೆಲ್ಲ ದೊಡ್ಡಾಗಿ ನಾವು ಕಾಫಿ ಮಾಡೋ ಟೈಮಲ್ಲಿ ನಾವು ಹೇಗೆ ಮಾಡ್ತಾ ಇದ್ವಿ? ಈ ತರ ಫಿಲ್ಟರ್ ಉಪಯೋಗಿಸ್ತಾ ಇದ್ವಿ ಅಲ್ವಾ? ನಾನು ಇವತ್ತಿಗೂ ಈ ತರ ಫಿಲ್ಟರಲ್ಲೇ ಜಾಸ್ತಿ ಕಾಫಿ ಮಾಡೋದು. ಒಂದೊಂದು ಸಲ ಇದರಲ್ಲಿ ಡಿಕಾಕ್ಷನ್ ಬೇಗ ಇಳಿಲಿಲ್ಲ ಅಂದ್ರೆ ಬೇರೆ ರೀತಿಲಿ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರುವಂತದ್ದೇ, ಕೆಳಗಡೆ ಒಂದು ಪಾತ್ರೆ ಇರುತ್ತೆ, ಮೇಲ್ಗಡೆ ಪಾತ್ರೆಗೆ ಈ ತರ ಇರುತ್ತೆ. ಇದ್ರೊಳಗಡೆ ಕಾಫಿ ಪುಡಿ ಹಾಕಿ ಇದನ್ನಿಟ್ಟು ಬಿಸಿ ಬಿಸಿ ನೀರು ಹಾಕ್ತೇವೆ. ಆವಾಗ ಇಲ್ಲಿ ಡಿಕಾಕ್ಷನ್ ಸ್ಟಾಕ್ ಆಗತ್ತೆ ಅಲ್ವಾ? ಈ ಡಿಕಾಕ್ಷನ್ ಹಾಕಿ ಕಾಫಿ ಮಾಡ್ತೇವೆ. ನಾನು ಹೆಚ್ಚಾಗಿ ಫಿಲ್ಟರ್ ಕಾಫಿನೇ ಇಷ್ಟಪಡೋದು. ಯಾಕಂದ್ರೆ ಫಿಲ್ಟರ್ ಕಾಫಿಯ ಟೇಸ್ಟ್ ಇದೆಯಲ್ಲ, ನಿಮಗೆ ಇನ್ಸ್ಟೆಂಟ್ ಪೌಡ್ರಲ್ಲಿ ಬರೋದೇ ಇಲ್ಲ. ಆ ಫಿಲ್ಟರ್ ಕಾಫಿಯ ಘಮನೇ ಬೇರೆ ಅಲ್ವಾ? ಹಾಗೆ ಹಿಂದೆ ನನ್ನ ಹತ್ರ ಒಂದು ಪರ್ಕ್ಯುಲೇಟರ್ ಅಂತ ಆ ಥರದೊಂದಿತ್ತು, ತೋರಿಸ್ತೀನಿ ನಿಮ್ಗೆ. ಆದ್ರೆ ಅದು ಒಳಗೇ ಇತ್ತು, ತುಂಬಾ ವರ್ಷ ಆಗಿತ್ತು, ಉಪಯೋಗಿಸ್ತಿರ್ಲಿಲ್ಲ. ಈಗ ಒಂದು ತಿಂಗಳ ಹಿಂದೆ ತೆಗೆದು ನೋಡುವಾಗ ಅದರಲ್ಲಿ ಮೇಲೆ ಅದು ಕಟ್ಕೊಂಡ್ ಬಿಟ್ಟಿದೆಯೇನ, ಅದ್ರಲ್ಲಿ ಏನು ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ಅದಕ್ಕಾಗಿ ನಾನು ಹೊಸ್ತು ಇನ್ನೊಂದು ಪರ್ಕ್ಯುಲೇಟರ್ ತರಿಸಿದೆ. ನೋಡಿ, ಇದು ಕಾಫಿ ಫಿಲ್ಟರ್, ಇದು ಪರ್ಕ್ಯುಲೇಟರ್. ಹಾಗಾಗಿ ಇದ್ರಲ್ಲೂ ತೋರಿಸೋಣ ನಿಮ್ಗೆ. ಇದ್ರಲ್ಲಂತೂ ಹೇಳಿದೆ, ಎಲ್ಲರಿಗೂ ಗೊತ್ತಿದೆ. ಇದ್ರಲ್ಲಿ ಫ್ರೆಂಡ್ಸ್ ಹೇಗಿದೆ ಅಂದ್ರೆ ನೋಡಿ, ಇದು ಪರ್ಕ್ಯುಲೇಟರ್ ಅಂತ. ಇದ್ರಲ್ಲೂ ನನಗೆ ಸುಮಾರು ಸಲ ಕಾಫಿ ಮಾಡಿದೆ. ಇದ್ರಲ್ಲಿ ಕಾಫಿ ಮಾಡಿದ್ರೆ ಇಡೀ ಮನೆ ಘಮ 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 ಅನ್ನತ್ತೆ. ಬಟ್ ಅರ್ಜೆಂಟಿಗೆ ಇದ್ರಲ್ಲಿ ಮಾಡ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ನನಗೆ ನಿಜ ಹೇಳಬೇಕಾದ್ರೆ ಫಿಲ್ಟ್ರಲ್ಲಿ ಮಾಡಿದಷ್ಟು ಪರಿಮಳ ಇದ್ರಲ್ಲಿ ಬರುವುದಿಲ್ಲ. ಫಿಲ್ಟ್ರಲ್ಲಿ ಮಾಡಿದ್ರೆ ಪರಿಮಳ ಹೊರಗಡೆ ಎಲ್ಲೂ ಹೋಗುದಿಲ್ಲ, ಇದರಲ್ಲೇ ಇರುತ್ತೆ. ಈ ಪರ್ಕ್ಯುಲೇಟರ್ ಮಾಡಿದ್ರೆ ಏನಾಗುತ್ತೆ, ಇಡೀ ಮನೆ ಘಮ ಘಮ ಘಮ. ಆದ್ರೆ ಅರ್ಜೆಂಟಿಗೆ ತುಂಬಾ ಉಪಯೋಗ ಇದು. ಯಾರಾದ್ರೂ ಬಂದವಾಗ ಸಡನ್ ನೀವು ಕಾಫಿ ಮಾಡಬೇಕು, ತುಂಬಾ ಉಪಯೋಗ ಇದು. ಇದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಕೆಳಗಡೆ ಈ ತರ ಒಂದು ಪಾತ್ರೆ, ಮೇಲ್ಗಡೆ ಪಾತ್ರೆ ನೋಡಿ, ಇದ್ರ ಒಳಗಡೆ ಈ ತರ ಇರುತ್ತೆ, ಕಾಣ್ತಾ ಇದೆಯಲ್ವಾ? ಈ ತರ ಇರುತ್ತೆ. ಕೆಳಗಡೆ ಪಾತ್ರೆ ನೋಡಿ, ಇಲ್ಲೊಂದು ಈ ತರ ಕೊಟ್ಟಿದ್ದಾರೆ, ತೂತಿರುವಂತದ್ದು. ಇದಕ್ಕೆ ನಾವು ಈ ಕೆಳಗಡೆ ಪಾತ್ರೆಗೆ ನೀರ್ ಹಾಕ್ಬೇಕು. ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀವು ಎಷ್ಟು ಜನರಿಗೆ ಕಾಫಿ ಮಾಡ್ತೀರಿ ಅದ್ರ ಮೇಲೆ ನೀರು ಹಾಕಬೇಕು. ಇದಕ್ಕೆ ಕಾಫಿ ಪುಡಿನ ಇದಕ್ಕೆ ಹಾಕಬೇಕು. ಕಾಫಿ ಪುಡಿ ಹಾಕಿ ಇದನ್ನ ಈ ತರ ಕ್ಲೋಸ್ ಮಾಡಿ ಬಿಟ್ರೆ, ಈ ತರ ಕ್ಲೋಸ್ ಮಾಡಿ ನೀವು ಗ್ಯಾಸ್ ಮೇಲೂ ಹೀಗೆ ಇಡ್ಬೋದು ಇದನ್ನ, ಅಥವಾ ಇಂಡಕ್ಷನ್ ಮೇಲೂ ಇಡ್ಬೋದು. ಈ ತರ ಇಟ್ಟು 2 ನಿಮಿಷನೂ ಬೇಡ, ಇದರಲ್ಲಿ ನೀರು ಕುದೀತನ್ನುವಾಗ ಇಲ್ಲಿ ಮೇಲ್ಗಡೆ ಫುಲ್ ಡಿಕಾಕ್ಷನ್ ಬರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಹಾಲಿಗೆ ಇದನ್ನ ಹೀಗೆ ಡಿಕಾಕ್ಷನ್ ಹಾಕಿ ನೀವು ಕಾಫಿ ಮಾಡ್ಕೊಂಡ್ರೆ ಸೂಪರ್ ಆಗಿರೋ ಕಾಫಿ 2 ನಿಮಿಷದಲ್ಲಿ ಇದ್ರಲ್ಲಿ ರೆಡಿ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಬಂದಾಗ ನಾವು ಜಾಸ್ತಿ ಪೌಡರ್ ಹಾಕಿ ಫಿಲ್ಟರ್ ಅಲ್ಲಿ ಹಾಕಿದ್ರೆ ಒಂದೇ ಸಲಕ್ಕೆ ಇದ್ರಲ್ಲಿ ಇಳಿಯುವುದಿಲ್ಲ. ತುಂಬಾ ಸ್ಲೋ, ಡ್ರಾಪ್ ಬೈ ಡ್ರಾಪ್ ಬೀಳ್ತಾ ಇರುತ್ತೆ. ಆಮೇಲೆ ಫಸ್ಟ್ ಸ್ಟ್ರಾಂಗ್ ಡಿಕಾಕ್ಷನ್ ಬಿಡುತ್ತೆ, ಇನ್ನೊಂದ್ಸಲ ನಾವು ನೀರು ಹಾಕ್ತೇವೆ, ಆವಾಗ ಸ್ವಲ್ಪ ಲೈಟ್ ಆದ ಡಿಕಾಕ್ಷನ್ ಬರುತ್ತೆ. ತುಂಬಾ ಟೈಮ್ ತಗೊಳತ್ತೆ ಇದ್ರಲ್ಲಿ ಮಾಡಿದ್ರೆ. ಇದು ಯಾರಾದ್ರೂ ಬಂದಾವಾಗ ತುಂಬಾ ಯೂಸ್ಫುಲ್. ಇದ್ರಲ್ಲಿ ಕಾಫಿ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಈಗ ನಾನು ಈ ಕೆಳಗಡೆ ಪಾರ್ಟನ್ನ ಓಪನ್ ಮಾಡಿದೆ. ಅಡಿಗಡೆಗೆ ನೀವು ಎಷ್ಟು ಕಾಫಿ ಮಾಡ್ತೀರಿ, ಎಷ್ಟು ಡಿಕಾಕ್ಷನ್ ಬೇಕು ಅದ್ರ ಮೇಲೆ ನೋಡಿ, ನಾನೊಂದು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದೆ. ಹಾಕಿಬಿಟ್ಟು
ಈ ಮೇಲ್ಗಡೆ ತೂತಿರುವ ಭಾಗ ಇದೆಯಲ್ಲ ಅದನ್ನು ಇಟ್ಟೆ. ಅದಕ್ಕೀಗ ನಾನು ಕಾಫಿ ಪುಡಿ ಹಾಕ್ತೀನಿ. ಫಿಲ್ಟರ್ ಪೌಡ್ರ್ ಇದು. ನೀವು ಸ್ಮೂತ್ ಇರುವಂಥ ಪೌಡ್ರ್ ಬರುತ್ತಲ್ಲ ಅದು ಬೇಕಿದ್ರೂ ಹಾಕ್ಬೋದು, ನಿಮ್ಮಿಷ್ಟ. ನಾನು 3 ಸ್ಪೂನ್ ಕಾಫಿ ಪುಡಿ ಹಾಕಿದೆ. ಈಗ ಈ ಮೇಲ್ಗಡೆ ಪಾರ್ಟ್ ಇಟ್ಟು ಕ್ಲೋಸ್ ಮಾಡಿದೆ. ಈಗ ನಾವಿದನ್ನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ನಾನು ಕುದಿಯಕ್ಕೆ ಇಟ್ಟೆ. ನೋಡಿ, ಅರ್ಧ ನಿಮಿಷದಲ್ಲಿ ಈಗ ಅದು ಕುದಿಯೋ ಶಬ್ದ ಕೇಳ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕುದಿಯತ್ತೆ ಅದು. ನೋಡಿ, ನಿಮಗೆ ಮೇಲ್ಗಡೆ ನಾನು ತೋರಿಸ್ತೀನಿ. ಕಾಣ್ತಾ ಇದೆಯಾ? ಕೊತ 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 ಅಂತ ಹೊಗೆ ಬರಕ್ಕೆ ಶುರು ಆಯ್ತಲ್ಲ, ಅಂದರೆ ಅಡಿಗಡೆ ನೀರು ಕುದೀತಾ ಇದೆ, ಮೇಲೆ ಡಿಕಾಕ್ಷನ್ ಬರಲಿಕ್ಕೆ ಶುರು ಆಯ್ತು. ಈಗ ಗ್ಯಾಸ್ ಆಫ್ ಮಾಡಿದೆ. ನಿಮಗೆ ನಾನು ತೋರಿಸ್ತೀನಿ. ಈಗ ನೋಡಿ, ಬಿಸಿ ಬಿಸಿ ಡಿಕಾಕ್ಷನ್ ಹೇಗೆ ಬಂದಿದಲ್ಲ. ಈಗ ನಾನು ಈ ಕಡೆ ಗ್ಯಾಸ್ ಹಚ್ಚಿ ಹಾಲು ಬಿಸಿಗಿಟ್ಟೆ. ಹಾಲು ಬಿಸಿ ಆಗ್ತಾ ಇದೆ. ಇದಕ್ಕೀಗ ನಾನು ತೋರಿಸಿದೆ ಅಲ್ವಾ ನಿಮಗೆ ಡಿಕಾಕ್ಷನ್ನು. ಈಗ ನಾನು ನೋಡಿ ಫ್ರೆಂಡ್ಸ್, ಡಿಕಾಕ್ಷನ್ ಹಾಕದೆ. ಸಕ್ಕರೆ ಬೇಕಾದವರು ಸಕ್ಕರೆ ಹಾಕ್ಕೊಳ್ಬೋದು, ಸಕ್ಕರೆ ಬೇಡ ಅಂದವರು ಬಿಸಿ ಬಿಸಿ ಕಾಫಿ. ನಾನೀಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ತೋರಿಸ್ತೀನಿ ನಿಮಗೆ. ನೋಡಿ, ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಕಾಫಿ ಎಷ್ಟು ಬೇಗ ರೆಡಿ ಆಗತ್ತೆ ಅಂದರೆ ಅಷ್ಟು ಬೇಗ ರೆಡಿ ಆಗತ್ತೆ. ಒಂದು ಯಜಮಾನ್ರಿಗೆ ಕೊಡ್ತೇನೆ, ಒಂದು ನಾನು ಕುಡಿತೇನೆ. ಸೂಪರ್ ಕಾಫಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ. ನಾನು ಪರ್ಕ್ಯುಲೇಟರಲ್ಲಿ ಮಾಡಿರುವಂತಹ ಕಾಫಿ ಇನ್ನೂ ನೋಡಿ ಡಿಕಾಕ್ಷನ್ ಇನ್ನೂ ಇದೆ. ಇನ್ನೂ 2-3 ಕಪ್ ಕಾಫಿ ಮಾಡುವಷ್ಟು ಡಿಕಾಕ್ಷನ್ ಇದೆ. ಇದನ್ನು ನಾನೊಂದು ಚಿಕ್ಕ ಗ್ಲಾಸಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆ ನಾನು ಇವತ್ತು ಕಾಫಿನೇ ಮಾಡ್ಕೊಂಡು ಕುಡಿತೇನೆ. ಸೂಪರ್ ಆಗಿರೋ ಕಾಫಿ ರೆಡಿ ಆಯಿತು ಫ್ರೆಂಡ್ಸ್. ಯಾವುದರಿಂದ ಹೇಳಿ? ಪರ್ಕ್ಯುಲೇಟ್ರಿಂದ. ಎಷ್ಟು ಸೂಪರಾಗಿ ಬರುತ್ತೆ ಅಂತ ನಾನು ಇದನ್ನು ಇತ್ತೀಚೆಗೆ 1-1.5 ತಿಂಗಳಿಂದ ಪರ್ಚೇಸ್ ಮಾಡಿದ್ದು. ನಾನು ನಿಮ್ಗೆ ಇದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನೀವು ಎಲ್ಲ ಟ್ರೈ ಮಾಡ್ಬೋದು. ಫಿಲ್ಟರು ಸೂಪರ್ ಆಗಿ ಬರುತ್ತೆ. ಹೇಳಿದ್ನಲ್ಲ, ಈ ಕಾಫಿ ಫಿಲ್ಟರಲ್ಲೂ ಕಾಫಿ ಸೂಪರು, ಇದರಲ್ಲೂ ಸೂಪರ್. ಎರಡರಲ್ಲೂ ನೀವು ಕಾಫಿ ಮಾಡ್ಬೋದು. ಇದು ಸ್ವಲ್ಪ ಸಮಯ ತಗೊಳತ್ತೆ. ಇದು ದಿಢೀರ್ ಅಂತ 2 ನಿಮಿಷದಲ್ಲಿ ಕಾಫಿ ರೆಡಿ ಆಗತ್ತೆ. ಅದಕ್ಕಾಗಿ ನಿಮ್ಗೆ ಹೇಳೋಣ ಅಂತ ನಾನು ಈ ವಿಡಿಯೋನ ಮಾಡಿದ್ದು. ನಾನೀಗ ಬಿಸಿ ಬಿಸಿ ಕಾಫಿನ ಕುಡಿದು ಬಿಡ್ತೇನೆ. ಆಹಾ, ಹೇಗನ್ನಿಸ್ತು ನಿಮಗೆ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.